ನ್ಯೂ ಇಯರ್ ಪಾರ್ಟಿ ನಿನ್ನೆ, ಲೈಫ್ ಇವತ್ತು. ನಮಸ್ಕಾರ ಸ್ನೇಹಿತರೆ. ನಿನ್ನೆ ದಿನ ನ್ಯೂ ಇಯರ್ ಪಾರ್ಟಿಯಲ್ಲಿ ಎಣ್ಣೆ ಹೊಡೆದವ್ರು ಯಾರಾದರೂ ಇದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಈ ಮಾತು ನಿಮಗಾಗಿನೇ. ನಿನ್ನೆ ಒಂದು ರಾತ್ರಿ ಮ್ಯೂಸಿಕ್ಕು, ಫ್ರೆಂಡ್ಸು, ಸೆಲೆಬ್ರೇಷನ್ನು, ಮೋಜು ಮಸ್ತಿ ಎಲ್ಲವೂ ಇತ್ತು. ಕೆಲವರು ಹೆಚ್ಚು ಕುಡಿದ್ರು, ತುಂಬ ಹೆಚ್ಚು. ಬೆಳಗ್ಗೆ ಎದ್ದಾಗ ತಲೆನೋವು ಮಾತ್ರ ಅಲ್ಲ, ಮನಸ್ಸಲ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ನಾನು ಹೀಗಿರ್ಬೇಕಾಗಿತ್ತ? ಸ್ನೇಹಿತರೆ, ನಾನಿಲ್ಲಿ ನಿಮಗೆ ತೀರ್ಪು ಕೊಡೋದಕ್ಕೆ ಬಂದಿಲ್ಲ, ಗೇಲಿ ಕೂಡ ಮಾಡೋದಿಲ್ಲ. ನಾನು ಒಂದೇ ಒಂದು ಸತ್ಯ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಹೇಳೋ ಮನಸ್ಸಿದೆ ಅಲ್ವಾ ನಿಮಗೆ? ಸ್ನೇಹಿತರೆ, ಒಂದು ರಾತ್ರಿ ಕುಡಿದಿದ್ದಕ್ಕೆ ನಿಮ್ಮ ಜೀವನ ಹಾಳಾಗಿಲ್ಲ. ಆದರೆ ಅದೇ ಒಂದು ರಾತ್ರಿ ನಿಮ್ಮ ಜೀವನದ ದಿಕ್ಸೂಚಿ ಆದರೆ ಅಲ್ಲಿ ಸಮಸ್ಯೆ ಶುರು ಆಗುತ್ತೆ. ನ್ಯೂ ಇಯರ್ ಪಾರ್ಟಿ ಲೈಫ್ ಅಲ್ಲ ಸ್ನೇಹಿತರೆ, ಅದು ಕೇವಲ ಒಂದು ಈವ್ನಿಂಗ್ ಅಥವಾ ಒಂದು ರಾತ್ರಿ ಅಷ್ಟೇ. ಲೈಫ್ ಅನ್ನೋದು ನಾವು ಇವತ್ತು ಬೆಳಗ್ಗೆ ಎದ್ದು ಮಾಡೋ ಆಯ್ಕೆಗಳಲ್ಲಿದೆ. ಇವತ್ತು ನಿಮ್ಮ ಕೈಯಲ್ಲಿ ಎರಡು ಆಪ್ಷನ್ ಇದೆ. ಎರಡನೇ ಆಪ್ಷನ್ ಏನು ಅಂತಂದರೆ, ನೆನ್ನೆ ಆಗಿದ್ದು ಆಗೋಯ್ತು ಅಂತ ಬಿಟ್ಬಿಡೋದು. ಸೊ ಇದು ಎರಡನೇ ಆಪ್ಷನ್. ಸೊ ಫಸ್ಟ್ ಆಪ್ಷನ್, ಸೊ ಬೆಸ್ಟ್ ಆಪ್ಷನ್ ಏನು ಅಂತಂದರೆ, ಎನಫ್, ಇವತ್ತು ನಾನು ಚೇಂಜ್ ಆಗ್ತೀನಿ ಅಂತ ಸೆಲ್ಫ್ ಡೈರೆಕ್ಷನನ್ನು ಮಾಡ್ಕೊಳ್ಳೋದು. ಯಾವ್ದು ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಚೇಂಜ್ ಅಂತಂದರೆ ಎಲ್ಲವನ್ನು ಒಂದೇ ದಿನ ಬಿಡೋದಲ್ಲ, ಎಲ್ಲವನ್ನು. ಸೊ ಚೇಂಜ್ ಅಂದರೆ ಇವತ್ತು ರೆಸ್ಪಾನ್ಸಿಬಲ್ ಡಿಸಿಷನ್ನ ತೆಗೆದುಕೊಳ್ಳೋದು. ನಿನ್ನೆ ಕುಡಿದ್ರಿ, ಓಕೆ, ಅದನ್ನು ಬಿಟ್ಬಿಡೋಣ. ಸೊ ಇವತ್ತು ನೀವು ಕುಡಿದೇ ಇದ್ದರೆ ಡಿಸಿಷನ್ ತಗೊಂಡು ಅದೊಂದು ವಿಕ್ಟ್ರಿ. ಇವತ್ತು ನಿಮ್ಮ ಮನೆಯವರ ಮುಖ ನೋಡಿದ್ರೆ, ಸೊ ನೆನಪು ಮಾಡಿಕೊಂಡ್ರೆ ಅವರನ್ನು, ಅದೇ ಒಂದು ನ್ಯೂ ಬಿಗಿನಿಂಗ್. ಸ್ನೇಹಿತರೆ, ನ್ಯೂ ಇಯರ್ ಅನ್ನೋದು ಶೇಮ್ ಪಡೋ ದಿನ ಆಗಲಿ ಅಥವಾ ಗಿಲ್ಟ್ ಮಾಡ್ಕೊಳ್ಳೋ ದಿನಗಳು ಬದಲಾಗಬಾರ್ದು. ತಪ್ಪು ಮಾಡಿದೆ ಅಂತ ನಾವು ಪಶ್ಚಾತ್ತಾಪ ಪಡಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ನ್ಯೂ ಇಯರ್ ಅಂತಂದರೆ ಕಳೆದ ವರ್ಷದಲ್ಲಿ 2025ರಲ್ಲಿ ಪಾಸಿಟಿವ್ ಬೆಳವಣಿಗೆಗೆ ನಾವು ಎಷ್ಟು ಪ್ರಮಾಣದಲ್ಲಿ ಪ್ರಯತ್ನ ಪಟ್ವಿ, ನಮ್ಮ ಕನಸು ಗುರಿ ತಲುಪಿದ್ಯಾ, ತಲುಪದೇ ಇರೋದಕ್ಕೆ ಕಾರಣ ಏನು? ಇದೇ ಡ್ರಿಂಕ್ಸೇ ಮತ್ತೆ ಕಾರಣ ಆಗ್ತದಾ? ಈ ವರ್ಷ ಅಭಿವೃದ್ಧಿ ಆಗೋದಕ್ಕೆ ಇನ್ನು ಮಾಡಬೇಕಾಗಿದ್ದ ಪ್ಲಾನಿಂಗ್ಗಳೇನು, ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ಬೇಕಲ್ವಾ? ಸೊ ಆ ದಿನಕ್ಕೆ ನಾವು ನ್ಯೂ ಇಯರ್ ಅಂತ ಹೇಳೋಣ. ಇದೇ ನ್ಯೂ ಇಯರ್ ಆಗಲಿ. ನಿಮಗೆ ಕುಡಿತ ಬಿಡಬೇಕು ಅಂತ ಅನಿಸಿದ್ರೆ ಒಬ್ಬರ ಜೊತೆ ಮಾತಾಡಿ, ಒಬ್ಬರೇ ಒಂಟಿಯಾಗಿ ಫೈಟ್ ಮಾಡೋಕ್ಕೆ ಹೋಗ್ಬೇಡಿ. ಹೆಲ್ಪ್ ಕೇಳೋದು ವೀಕ್ನೆಸ್ ಅಲ್ಲ, ಅದು ಕರೇಜ್. ಸ್ನೇಹಿತರೆ, ಏನು 2026ರಲ್ಲಿ ಮಾಡಿರೋ ಪಾರ್ಟಿಗಳಿಂದ ನಿಮ್ಮನ್ನು ಜನ ಗುರ್ತಿಸ್ಕೋಬಾರ್ದು. ಅದ್ರ ಬದಲು ಡಿಸಿಷನ್ಗಳಿಂದ, ನೀವು ತೆಗೆದುಕೊಳ್ಳುವ ಡಿಸಿಷನಿಂದ ಜನ ನಿಮ್ಮನ್ನು ಗುರುತಿಸ್ಬೇಕು. ನಿನ್ನೆ ನೀವೇನು ಮಾಡಿದ್ರೋ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಆದರೆ ಇವತ್ತು ನೀವೇನು ಡಿಸೈಡ್ ಮಾಡ್ತಿರೋ ಅದು ನಿಮ್ಮ ಹೋಲ್ ಇಯರನ್ನು, ಈ ವರ್ಷ ಪೂರ್ತಿನ ಡಿಸೈಡ್ ಮಾಡುತ್ತೆ. ನ್ಯೂ ಇಯರ್ ಪಾರ್ಟಿ ನೆನ್ನೆ ಸ್ನೇಹಿತರೆ, ಲೈಫ್ ಇವತ್ತು. ಧನ್ಯವಾದಗಳು. ನಾನು ನಿಮ್ಮ ಪ್ರದೀಪ.